ಹಿಂದೂ ಬಾಲಕಿಗೆ ಮುಸಲ್ಮಾನ ದೌರ್ಜನ್ಯವೆಸಗಿದ್ರೆ ಎಲ್ಲ ಬರ್ತಾ ಇದ್ರು. ಹಿಂದೂಗಳು ನ್ಯಾಯ ಕೊಡುವ ಕೆಲಸ ಆಗಬೇಕು. ಬಿಜೆಪಿ ಹಿಂದೂ ಸಂಘಟನೆಗಳಿಗೆ ಶಾಸಕ ಅಶೋಕ್ ರೈ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಫೋಸ್ಕೋ ಸಂತ್ರಸ್ತೆಗೆ ಪರ ನಿಂತ ಶಾಸಕ ಅಶೋಕ್ ಕುಮಾರ್ ರೈ ಬಿಜೆಪಿ ಮುಖಂಡನಿಂದ 16 ವರ್ಷದ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತ ಆರೋಪ. ವಿಟ್ಲ ಬಿಜೆಪಿ ಮುಖಂಡ ಮಹೇಶ್ ಭಟ್ ವಿರುದ್ಧ ಈಗಾಗಲೇ ಫೋಕ್ಸೋ ಪ್ರಕರಣ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಎಸಗಿ ಪರಾರಿಯಾಗಿರುವಂತಹ ಆರೋಪಿ ಮಹೇಶ್ ಭಟ್ ತನ್ನ ಮನೆಗೆ ಬರ್ತಾ ಇದ್ದ ಕೂಲಿ ಕಾರ್ಮಿಕನ ಮಗಳ ಮೇಲೆ ದೌರ್ಜನ್ಯದ ಆರೋಪ ಕೇಳಿಬಂದಿತ್ತು. ದಕ್ಷಿಣ ಕನ್ನಡದಲ್ಲಿ ಮಾರ್ಚ್ 25ರಂದು ದಾಖಲಾಗಿದ್ದಂತಹ ಪ್ರಕರಣ. ಫೋಕ್ಸೋ ಪ್ರಕರಣ ದಾಖಲಾಗಿ ದಿನಗಳು ಕಳೆದ್ರೂ ಕೂಡ ಆರೋಪಿಯ ಬಂಧನ ಮಾತ್ರ ಇನ್ನೂ ಆಗಿಲ್ಲ. ಈ ಬೆನ್ನಲ್ಲೇ ಸಂತ್ರಸ್ತ ಬಾಲಕಿಯ ಹೆತ್ತವರಿಗೆ ನಿರಂತರ ಬೆದರಿಕೆಯ ಕರೆಗಳು ಕೂಡ ಬರ್ತಾ ಇದೆಯಂತೆ. ಈ ಹಿನ್ನೆಲೆಯಲ್ಲಿ ಸಂತ್ರಸ್ತೆ ಮನೆಗೆ ಭೇಟಿಯನ್ನ ನೀಡಿದ್ದಾರೆ ಅಶೋಕ್ ಕುಮಾರ್ ರೈ. ಧೈರ್ಯವನ್ನ ಹೇಳೋ ಕೆಲಸವನ್ನ ಮಾಡಿದ್ದಾರೆ. ನ್ಯಾಯ ಕೊಡುವ ಕೆಲಸ ಮಾಡ್ತೇವೆ ಅಂತ ಶಾಸಕ ಅಶೋಕ್ ರೈ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ, ಫೋಕ್ಸೋ ಪ್ರಕರಣ ದಾಖಲಾಗಿದೆ, ಇಲ್ಲಿವರೆಗೂ ಆರೋಪಿಯನ್ನ ಅರೆಸ್ಟು ಮಾಡಿಲ್ಲ, ವಿಚಾರಣೆಗೆ ಒಳಪಡಿಸಿಲ್ಲ, ಯಾಕೆ ಅನ್ನೋ ಪ್ರಶ್ನೆಯನ್ನ ಅವ್ರು ಮಾಡಿದ್ದಾರೆ. ನೋಡಿ, ಮಾನಿಲ ಗ್ರಾಮದ ನೆಕ್ಕರೆ ಎಂಬಲ್ಲಿ ಒಂದು 10ನೇ ಕ್ಲಾಸಿನ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಅನ್ನೋ ಒಂದು ಕೇಸು ಈಗ ನಮ್ಮ ವಿಟ್ಲ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿದೆ. ನನಗೂ ಕೂಡ ನಿನ್ನೆ ಮೊನ್ನೆ ಕೆಲವು ಮಾಧ್ಯಮದ ಮೂಲಕ ಈ ಥರ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರಿಂದ ದೌರ್ಜನ್ಯ ಆಗಿದೆ ಅನ್ನೋ ವಿಚಾರ ತಿಳಿದು ಬಂದಿದೆ. ನಾನು ಇವತ್ತು ಈ ಮಾನಿಲ ಗ್ರಾಮದ ಮಾನಿಲ ಗ್ರಾಮದ ನೆಕ್ಕರೆ ಅವರ ಮನೆಗೆ ಭೇಟಿ ಕೊಟ್ಟಿದ್ದೀನಿ. ಅವರ ತಂದೆ ತಾಯಿಯವರ ಹತ್ರ ಮಾತಾಡಿದ್ದೀನಿ. ಆ ಹೆಣ್ಣು ಮಗುವಿನ ಹತ್ರ ಕೂಡ ಮಾತಾಡಿದ್ದೀನಿ. 10ನೇ ಕ್ಲಾಸಿನ ಒಂದು ಹೆಣ್ಣು ಮಗಳು. ಅವರು ಯಾವ ರೀತಿ ಕೇಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಕೇಸು ರಿಜಿಸ್ಟ್ರೇಷನ್ ಆಗುವಂಥದ್ದು ಆಗಿದೆ. ನ್ಯಾಯಾಧೀಶರ ಮುಂದೆ ಕೂಡ ಅವರ ಸ್ಟೇಟ್ಮೆಂಟನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಯಾವ ರೀತಿ ದೌರ್ಜನ್ಯ ಆಗಿದೆ, ಯಾವ ರೀತಿ ಆಗಿರುವಂಥ ವಿಚಾರಗಳನ್ನೆಲ್ಲ ಅವಳು ಸ್ಟೇಟ್ಮೆಂಟು ಕೂಡ ನ್ಯಾಯಾಧೀಶರ ಮುಂದೆ ಮಾಡಿದ್ದಾಳೆ. ಕೇಸು ಈಗಲೇ ಬುಕ್ ಆಗಿದೆ. ಪೋಕ್ಸೋ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ದೌರ್ಜನ್ಯದ ಬಗ್ಗೆಯೂ ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಮುಂದಿನ ತನಿಖೆಗಳು ಆಗ್ತಾಯಿದೆ. ಯಾರು ಆರೋಪಿ ಇದ್ದಾರೆ ಅವರು ಒಬ್ಬರು BJP